ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನು ನರಸಿಂಹದೇವನ ಕುರಿತಾಗಿ ಮಾಡಿದ ಪ್ರಾರ್ಥನೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಾನ್ ನರಸಿಂಹದೇವನು ಪ್ರಹ್ಲಾದ ಮಹಾರಾಜನ ತಲೆಯ ಮೇಲೆ ಕೈಯಿಡಲು ಆ ಕರಸ್ಪರ್ಶದಿಂದ ಅವನು ಸಕಲ ಭೌತ ಕಶ್ಮಲಗಳನ್ನೂ ಕಾಮನೆಗಳನ್ನು ಕಳೆದುಕೊಂಡನು. ಶ್ರೀಮದ್ ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಮಾಂಚ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾದವನು, ಯಾವುದೇ ಸಂದರ್ಭದಲ್ಲಿಯೂ ಪತನ ಹೊಂದದವನು, ಒಡನೆಯೇ ಭೌತ ಪ್ರಕೃತಿಯ ಗುಣತ್ರಯಗಳನ್ನು ಮೀರಿ ಮೇಲೇರಿ ಬ್ರಹ್ಮನ್ ಮಟ್ಟಕ್ಕೆ ಬರುತ್ತಾನೆ. ಭಗವದ್ಗೀತೆಯ ಈ ಶ್ಲೋಕದಿಂದ ಸ್ಪಷ್ಟಪಡುವ ವಿಚಾರವೇನೆಂದರೆ, ಪ್ರಹ್ಲಾದ ಮಹಾರಾಜನು ಅಸುರ ಕುಟುಂಬದಲ್ಲಿ ಹುಟ್ಟಿದ್ದರೂ ಅವನ ದೇಹದಲ್ಲಿ ಅಸುರ ರಕ್ತವೇ ಹರಿಯುತ್ತಿದ್ದರೂ ಭಕ್ತಾಗ್ರಣಿಯಾಗಿ ಅವನು ಸಾಧಿಸಿದ ಉನ್ನತ ನೆಲೆಯಿಂದಾಗಿ ಅವನ ಸಮಸ್ತ ಭೌತ ಕಶ್ಮಲಗಳೆಲ್ಲವೂ ತೊಳೆದು ಹೋಗಿದ್ದವು. ಅಂದರೆ ಆಧ್ಯಾತ್ಮಿಕ ಪಥದಲ್ಲಿನ ಅಂತಹ ಅಡ್ಡಿಗಳು ಅವನ ಪ್ರಗತಿಯನ್ನು ತಡೆಯದಾದವು. ಏಕೆಂದರೆ ಅವನು ನೇರವಾಗಿ ದೇವೋತ್ತಮ ಪರಮಪುರುಷನ ಸಂಪರ್ಕದಲ್ಲಿದ್ದನು. ನಾಸ್ತಿಕ್ಯದಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮಲಿನಗೊಂಡವರು ದಿವ್ಯತೆಯ ವೇದಿಕೆಯನ್ನು ಏರಲಾರರು. ಆದರೆ ಭೌತಿಕ ಕಶ್ಮಲಗಳಿಂದ ಬಿಡುಗಡೆ ಹೊಂದಿದ ಒಡನೆಯೇ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗಲು ಅರ್ಹರಾಗುವರು. ಪ್ರಹ್ಲಾದ ಮಹಾರಾಜನು ತನ್ನ ಮನಸ್ಸನ್ನೂ ನೋಟವನ್ನು ಭಗವಾನ್ ನರಸಿಂಹದೇವನ ಮೇಲೆ ಪೂರ್ಣ ಗಮನದಿಂದಲೂ ಸಮಾಧಿ ಸ್ಥಿತಿಯಿಂದಲೂ ಏಕಾಗ್ರಗೊಳಿಸಿದನು. ನಿಶ್ಚಲವಾದ ಮನಸ್ಸಿನಿಂದ ಕೂಡಿ ಗದ್ಗದಿತವಾದ ಧ್ವನಿಯಲ್ಲಿ ಪ್ರಾರ್ಥನೆ ಸಲ್ಲಿಸತೊಡಗಿದನು. ತುಂಬ ಗಮನ ಕೊಟ್ಟು ಮನಸ್ಸನ್ನು ನೆಲೆಗೊಳಿಸುವುದು ಯೋಗಸಿದ್ಧಿಯ ಫಲವಾಗಿರುತ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ. ಎಲ್ಲ ಬಗೆಯ ಭೌತಿಕ ಸೆಳೆತಗಳಿಂದ ಬಿಡುಗಡೆ ಹೊಂದಿದಾಗ ವ್ಯಕ್ತಿಯು ಯೌಗಿಕ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ. ಅವನ ಮನಸ್ಸು ಭಗವಂತನ ಪಾದಕಮಲಗಳಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ಇದನ್ನೇ ಸಮಾಧಿ ಎಂದು ಕರೆಯಲಾಗುತ್ತದೆ. ಪ್ರಹ್ಲಾದ ಮಹಾರಾಜನು ಇಂದ್ರಿಯಗಳ ಆಚೆಗಿರುವ ಈ ಹಂತವನ್ನು ಸಾಧಿಸಿದನು. ಸೇವೆಯಲ್ಲಿ ನಿರತನಾದ್ದರಿಂದ ಅವನಿಗೆ ತಾನು ದಿವ್ಯ ಸ್ಥಿತಿಯಲ್ಲಿ ಇರುವಂತೆ ಅನ್ನಿಸಿತು. ಸಹಜವಾಗಿಯೇ ಅವನ ಮನಸ್ಸು ಗಮನವು ದಿವ್ಯದಲ್ಲಿ ಪರ್ಯಾಸ್ತವಾದವು. ಆ ಪರಿಸ್ಥಿತಿಯಲ್ಲಿ ಭಗವಂತನನ್ನು ಅವನು ಈ ರೀತಿಯಾಗಿ ಸ್ತುತಿಸಲು ತೊಡಗಿದನು. ಬ್ರಹ್ಮಾದಯಾಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನಗತಯೋ ವಚಸಾಂ ಪ್ರವಾಹೈ ನಾರಾಧಿತುಂ ಪುರುಗಣೈ ಅಧುನಾಪಿ ಪಿಪ್ರೂ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ನರಸಿಂಹದೇವನನ್ನು ಕುರಿತಾಗಿ ಪ್ರಹ್ಲಾದ ಮಹಾರಾಜನು ಈ ರೀತಿಯಾಗಿ ಸ್ತುತಿಸಿದನು. ಅಸುರ ಕುಟುಂಬದಲ್ಲಿ ಜನಿಸಿರುವ ನನಗೆ ದೇವೋತ್ತಮ ಪರಮಪುರುಷನು ಮೆಚ್ಚುವಂತೆ ವಿಹಿತವಾದ ಪ್ರಾರ್ಥನೆಗಳನ್ನು ಸಲ್ಲಿಸಲು ಹೇಗೆ ಸಾಧ್ಯವಾಗುತ್ತದೆ? ಬ್ರಹ್ಮದೇವನ ನಾಯಕತ್ವದಲ್ಲಿನ ಎಲ್ಲ ದೇವತೆಗಳು, ಎಲ್ಲ ಸಾಧು ಸತ್ಪುರುಷರು ಸತ್ವಗುಣ ಸಂಪನ್ನರಾಗಿ ಎಲ್ಲರೂ ಅತ್ಯಂತ ಅರ್ಹರಾಗಿದ್ದರೂ, ಅತ್ಯುತ್ತಮ ಸ್ತೋತ್ರಗಳ ಹೊಳೆಯನ್ನೇ ಹರಿಸಿದ್ದರೂ ಕೂಡ ಭಗವಂತನನ್ನು ಮೆಚ್ಚಿಸಲು ಸಾಧ್ಯವಾಗಿಲ್ಲ. ಇನ್ನು ನನ್ನ ಬಗೆಗೆ ಹೇಳುವುದೇನಿದೆ? ನನಗೆ ಸ್ವಲ್ಪವೂ ಅರ್ಹತೆ ಇಲ್ಲ. ಸೇವೆ ಮಾಡಲು ಪೂರ್ಣ ಅರ್ಹತೆ ಪಡೆದಿರುವ ವೈಷ್ಣವನು ಭಗವಂತನನ್ನು ಸ್ತುತಿಸುವಾಗ ತಾನು ಅತ್ಯಂತ ಅಲ್ಪನೆಂದೇ ಭಾವಿಸುತ್ತಾನೆ. ಮಹಾಜನೋಯೇನ ಗತಾಸ ಪಂಥ. ಪ್ರತಿಯೊಬ್ಬ ಶುದ್ಧ ವೈಷ್ಣವನು ಹೀಗೆಯೇ ಆಲೋಚಿಸಬೇಕು. ತನ್ನ ವೈಷ್ಣವ ಅರ್ಹತೆಗಳನ್ನು ಕುರಿತು ಅವನು ಗರ್ವಪಡಬಾರದು. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ನಮಗೆ ಹೀಗೆ ಹೇಳಿದ್ದಾರೆ: ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನಾ ಮಾನದೇನ ಕೀರ್ತನೀಯ ಸದಾಹರಿ. ಅತ್ಯಂತ ವಿನಯಪೂರ್ಣವಾದ ಮನಸ್ಥಿತಿಯಿಂದ ಭಗವಂತನ ಪವಿತ್ರನಾಮವನ್ನು ಜಪಿಸಬೇಕು. ತಾನು ಹಾದಿಯ ಬದಿಯ ಹುಲ್ಲಿನ ಎಸಳಿಗಿಂತಲೂ ಅಲ್ಪನಾದವನೆಂದು ಭಾವಿಸಬೇಕು. ಒಂದು ಮರಕ್ಕಿಂತಲೂ ಹೆಚ್ಚು ಸಹಿಷ್ಣುತೆಯನ್ನು ಅವನು ಹೊಂದಿರಬೇಕು. ಮಿಥ್ಯಾಗರ್ವವಿಲ್ಲದೆ ಇತರರಿಗೆ ಸಕಲ ಗೌರವ ಮರ್ಯಾದೆಗಳನ್ನೂ ತೋರಿಸಲು ಅವನು ಸಿದ್ಧನಾಗಿರಬೇಕು. ಇಂತಹ ಮನಸ್ಥಿತಿಯಲ್ಲಿ ವ್ಯಕ್ತಿಯು ಭಗವಂತನ ಪವಿತ್ರನಾಮವನ್ನು ಅವಿರತವಾಗಿ ಜಪಿಸಬಹುದು. ವ್ಯಕ್ತಿಯು ಮೃದುವೂ ವಿನಯಶಾಲಿಯೂ ಆಗಿರದೇ ಇದ್ದರೆ ಆಧ್ಯಾತ್ಮ ಪಥದಲ್ಲಿ ಪ್ರಗತಿ ಹೊಂದುವುದು ತುಂಬ ಕಷ್ಟ. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜ
ತೇಜಪ್ರಭಾವಬಲಪೌರುಷಬುದ್ಧಿಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತು ತೋಷಾ ಭಗವಾನ್ ಗಜಯೂಥಪಾಯ. ವ್ಯಕ್ತಿಯು ಐಶ್ವರ್ಯ, ಶ್ರೀಮಂತ ಕುಟುಂಬ, ಸೌಂದರ್ಯ, ತಪಸ್ಸು, ಶಿಕ್ಷಣ, ಇಂದ್ರಿಯ ಪಟುತ್ವ, ಕಾಂತಿ, ಪ್ರಭಾವ, ಬಲ, ಪೌರುಷ, ಬುದ್ಧಿಶಕ್ತಿ ಮತ್ತು ಯೋಗಶಕ್ತಿಗಳನ್ನು ಹೊಂದಿರಬಹುದು. ಈ ಎಲ್ಲ ಅರ್ಹತೆಗಳು ಇದ್ದರೂ ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಲು ಅವನಿಗೆ ಸಾಧ್ಯವಾಗದೇ ಹೋಗಬಹುದು. ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನನ್ನು ಮೆಚ್ಚಿಸಬಹುದು. ಗಜೇಂದ್ರನು ಹಾಗೆ ಮಾಡಿದನು. ಭಗವಂತನು ಮೆಚ್ಚಿ ಅವನಿಗೆ ಪ್ರಸನ್ನನಾದನು. ಯಾವುದೇ ಭೌತ ಅರ್ಹತೆಯು ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಲು ಸಾಧನವಾಗುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಕ್ತಿ ಸೇವೆಯಿಂದ ಮಾತ್ರವೇ ಭಗವಂತನನ್ನು ತಿಳಿದುಕೊಳ್ಳುವುದು ಸಾಧ್ಯ. ಭಕ್ತ್ಯಾ ಮಾಂ ಅಭಿಜಾನಾತಿ. ಭಕ್ತನ ಸೇವೆಯು ಮೆಚ್ಚುಗೆಯಾಗದೆ ಹೋದರೆ ಭಗವಂತನು ಅವನಿಗೆ ಪ್ರಕಟನಾಗುವುದಿಲ್ಲ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ. ಇದೇ ಸಕಲ ಶಾಸ್ತ್ರಗಳ ನಿರ್ಣಯ. ಕೇವಲ ಚಿಂತನೆಯಿಂದಾಗಲಿ ಭೌತ ಅರ್ಹತೆಯಿಂದಾಗಲಿ ದೇವೋತ್ತಮ ಪರಮಪುರುಷನನ್ನು ಅರಿಯುವುದು ಸಾಧ್ಯವಿಲ್ಲ. ಸಮೀಪಿಸುವುದಂತೂ ಇಲ್ಲವೇ ಇಲ್ಲ. ವಿಪ್ರಾದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೆ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿಮಾನಃ. ಬ್ರಾಹ್ಮಣನೊಬ್ಬನು ಎಲ್ಲ 12 ಬ್ರಾಹ್ಮಣ್ಯ ಅರ್ಹತೆಗಳನ್ನು ಪಡೆದಿದ್ದು ಭಕ್ತನಾಗದೇ ಇದ್ದರೆ, ಭಗವಂತನ ಚರಣಕಮಲಗಳ ಬಗೆಗೆ ವಿಮುಖನಾಗಿದ್ದರೆ, ಅವನು ತನ್ನ ಮನಸ್ಸು, ಮಾತು, ಕಾರ್ಯ, ಐಶ್ವರ್ಯ, ಜೀವ ಸಮಸ್ತವನ್ನು ಪರಮಪ್ರಭುವಿಗೆ ಅರ್ಪಿಸಿದ ಶ್ವಪಚನಿಗಿಂತಲೂ ಖಂಡಿತವಾಗಿಯೂ ಕೆಳಮಟ್ಟದವನಾಗಿರುತ್ತಾನೆ. ಆ ಭಕ್ತನು ಈ ಬ್ರಾಹ್ಮಣನಿಗಿಂತ ಉತ್ತಮನು. ಏಕೆಂದರೆ ಭಕ್ತನು ತನ್ನ ಇಡೀ ಕುಟುಂಬವನ್ನೇ ಪರಿಶುದ್ಧಗೊಳಿಸಬಲ್ಲನು. ಈ ಬ್ರಾಹ್ಮಣನೆನಿಸಿಕೊಳ್ಳುವವನು ಮಿಥ್ಯಾಗರ್ವದಲ್ಲಿ ಮುಳುಗಿ ಹೋಗಿದ್ದು ತನ್ನನ್ನು ಕೂಡ ಪರಿಶುದ್ಧಗೊಳಿಸಿಕೊಳ್ಳಲಾರನು. ಭಕ್ತನಿಗೂ ಕರ್ಮಕಾಂಡದಲ್ಲಿ ಪರಿಣತನಾದ ಬ್ರಾಹ್ಮಣನಿಗೂ ಇರುವ ವ್ಯತ್ಯಾಸದ ವಿಷಯದಲ್ಲಿ 12 ಜನರು ಪ್ರಮಾಣಯುತವಾಗಿ ಹೇಳಿದ್ದಾರೆ. ಅವರಲ್ಲಿ ಪ್ರಹ್ಲಾದ ಮಹಾರಾಜನು ಒಬ್ಬನು. ಮಾನವ ಸಮುದಾಯವನ್ನು ವರ್ಗೀಕರಿಸಿರುವ 4 ವರ್ಣಗಳು ಮತ್ತು 4 ಆಶ್ರಮಗಳಿವೆ. ಆದರೆ ಮುಖ್ಯವಾದ ತತ್ವ ಇದು: ವ್ಯಕ್ತಿಯು ಪ್ರಥಮ ಶ್ರೇಣಿಯ ಅತ್ಯಂತ ಪರಿಶುದ್ಧ ಭಕ್ತನಾಗಬೇಕು ಎನ್ನುವುದು. ಹರಿಭಕ್ತಿ ಸುಧೋದಯದಲ್ಲಿ ಹೇಳಿರುವಂತೆ, ಭಗವದ್ಭಕ್ತಿಹೀನಸ್ಯ ಜಾತಿಶಾಸ್ತ್ರಂ ಜಪಸ್ತಪಃ ಅಪ್ರಾಣಸ್ಯೈವ ದೇಹಸ್ಯ ಮಂಡನಂ ಲೋಕರಂಜನಂ. ವ್ಯಕ್ತಿಯು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇಂತಹ ಮೇಲುವರ್ಗದ ಕುಟುಂಬದಲ್ಲಿ ಹುಟ್ಟಿದ್ದರೂ ಭಗವದ್ಭಕ್ತನಾಗಿರದೇ ಇದ್ದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದ ಅವನ ಎಲ್ಲ ಅರ್ಹತೆಗಳು ಬೆಲೆಯಿಲ್ಲದಂತಾಗುತ್ತವೆ. ವಾಸ್ತವವಾಗಿ ಅವು ಮೃತದೇಹಕ್ಕೆ ಮಾಡಿದ ಅಲಂಕಾರವೆಂದು ಭಾವಿಸಲಾಗುತ್ತದೆ. ಮಾಂಚ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ನಿರತನಾದವನು, ಯಾವುದೇ ಸಂದರ್ಭದಲ್ಲೂ ಪತನ ಹೊಂದದವನು, ಒಡನೆಯೇ ಭೌತ ಗುಣಗಳಿಗೆ ಅತೀತನಾಗಿ ಬ್ರಹ್ಮನ ಮಟ್ಟಕ್ಕೆ ಏರುತ್ತಾನೆ. ಪ್ರಥಮ ಶ್ರೇಣಿಯ ಬ್ರಾಹ್ಮಣನ 12 ಅರ್ಹತೆಗಳನ್ನು ಸನತ್ಸುಜಾತ ಎಂಬ ಗ್ರಂಥವು ಈ ರೀತಿಯಾಗಿ ತಿಳಿಸುತ್ತದೆ: ಜ್ಞಾನಂ ಚ ಸತ್ಯಂ ಚ ದಮಾಶ್ರುತಂ ಚ ಹ್ಯಮಾತ್ಸರ್ಯಂ ಹ್ರೀಸ್ತಿತಿಕ್ಷಾನಸೂಯ ಯಜ್ಞಶ್ಚ ದಾನಂ ಚ ಧೃತಿಶಮಶ್ಚ ಮಹಾವ್ರತ 12 ಬ್ರಾಹ್ಮಣಸ್ಯ. ಭಕ್ತನು ತನ್ನ ಕುಟುಂಬಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಬಲ್ಲನು ಎಂಬುದು ತಾತ್ವಿಕವಾಗಿ ಸತ್ಯವಾಗಿದೆ ಹಾಗೂ ವಾಸ್ತವಿಕವಾಗಿಯೂ ಸಮರ್ಥಿತವಾಗಿದೆ. ಭಕ್ತನು ಪಲಾಯನ ಮಾಡುತ್ತಾನೆ ಎಂದು ಮೂರ್ಖರಾದವರು ಹೇಳುತ್ತಾರೆ. ನಿಜವಾಗಿ ನೋಡುವುದಾದರೆ ತನ್ನ ಕುಟುಂಬವನ್ನು ಉದ್ಧರಿಸಲು ಭಕ್ತನೇ ಸರಿಯಾದಂತಹ ವ್ಯಕ್ತಿ. ಅವನು ತನ್ನಲ್ಲಿರುವ ಸಮಸ್ತವನ್ನು ಭಗವತ್ ಸೇವೆಯಲ್ಲಿ ತೊಡಗಿಸಿರುತ್ತಾನಾಗಿ ಸದಾಕಾಲವೂ ಉನ್ನತವಾದ ನೆಲೆಯಲ್ಲೇ ಇರುತ್ತಾನೆ. ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ ಮಾನಂ ಜನಾದ ವಿದುಷಾ ಕರುಣೋ ವೃಣೀತೆ ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖಶ್ರೀ. ದೇವೋತ್ತಮ ಪರಮಪುರುಷನು
ಯಾವಾಗಲೂ ಸ್ವಯಂ ತೃಪ್ತನು. ಆದ್ದರಿಂದ ಅವನಿಗೆ ಏನನ್ನಾದರೂ ಅರ್ಪಿಸಿದಾಗ ಭಗವಂತನ ಕೃಪೆಯಿಂದ ಅದು ಭಕ್ತನಿಗೆ ಲಾಭದಾಯಕವಾಗುತ್ತದೆ. ಏಕೆಂದರೆ ಭಗವಂತನಿಗೆ ಯಾರಿಂದಲೂ ಸೇವೆಯ ಅಗತ್ಯವಿಲ್ಲ. ಒಂದು ಉದಾಹರಣೆಯನ್ನು ಕೊಡಬೇಕಾದರೆ, ಮುಖವನ್ನು ಅಲಂಕರಿಸಿಕೊಂಡರೆ ಕನ್ನಡಿಯಲ್ಲಿ ಕಾಣಿಸುವ ಮುಖದ ಪ್ರತಿಬಿಂಬವೂ ಅಲಂಕರಿಸಿದಂತೆಯೇ ತೋರುವ ಹಾಗೆಯೇ ಇದು. ಪ್ರಹ್ಲಾದ ಮಹಾರಾಜನು ನರಸಿಂಹದೇವನನ್ನು ಕುರಿತಾಗಿ ಮಾಡಿದಂತಹ ಸ್ತುತಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.